ಪ್ರಪಂಚದ ಎಲ್ಲ ದಾರ್ಶನಿಕ ಸಂತ ಮಹಂತರನ್ನ ಈ ನೆಲದ ಪುಣ್ಯ ಪುಂಜವಾಗಿರ್ತಕ್ಕಂಥ ವೀರಭದ್ರೇಶನನ್ನ ಮನೋಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಚರಿತ್ರ ನಾಯಕಳಾಗಿರುವಂಥ ಇಟಗಿಯ ಭೀಮಾಂಬಿಕೆ ತಾಯಿಯನ್ನು ಸ್ಮರಣೆಯನ್ನು ಮಾಡಿಕೊಳ್ತಾ ಯಾವ ಈ ಒಂದು ಕಾರ್ಯಕ್ರಮವನ್ನು ಬಹಳ ಸುಂದರವಾಗಿ ನಡೆಸಿಕೊಂಡು ಹೋಗ್ತಾ ಇರುವಂಥ ಈ ಒಂದು ಪುರಾಣ ಸೇವಾ ಸಮಿತಿಯ ಅಥವಾ ಈ ದೇವಸ್ಥಾನ ಸಮಿತಿಯ ಅಧ್ಯಕ್ಷರನ್ನೇ ಮೊದಲು ಮಾಡಿಕೊಂಡು ಎಲ್ಲ ಸರ್ವ ಸದಸ್ಯರೇ, ಈ ಕಾರ್ಯಕ್ರಮದಲ್ಲಿ ಕಂಚಿನ ಕಂಠದಿಂದ ಹಾಡ್ತಾ ನಿಮ್ಮನ್ನು ರಂಜನೆಯನ್ನು ಮಾಡ್ತಾ ಇರುವಂಥ ಶ್ರೀ ಶಾಂತಕುಮಾರ್ ಗವಾಯಿಗಳವರೇ ಮತ್ತು ತಬಲಾ ಸಾಥನ್ನು ನೀಡ್ತಾ ಇರುವಂಥ ಶ್ರೀ ಗಜಾನನ ಹುಗಾರವರೇ, ವೇಳೆಗೆ ಸರಿಯಾಗಿ ಎಲ್ಲ ಬಿಟ್ಟು ಪ್ರವಚನ ಕೇಳಲು ಆಗಮಿಸ್ತಾ ಇರುವಂಥ ತಾಯಿ ಬಳಗವೇ, ಶರಣರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು. ನಾವೆಲ್ಲ ಸುಂದರವಾದಂಥ ಭೀಮಾಂಬಿಕೆಯ ಚರಿತ್ರೆಯನ್ನು ನೋಡ್ತಾ ಇದ್ದೇವೆ. ನಿನ್ನೆನ ದಿನ ಬನಶಂಕರಿ ತಾಯಿಯ ಅವತಾರವೇ ಇಟಗಿಯ ಸೋಮಣ್ಣ ಮತ್ತು ಹನುಮಮ್ಮನವರ ಗರ್ಭದಲ್ಲಿ ಬದಾಮಿಯ ಅಮಾವಾಸ್ಯೆಯಂದು ಆ ಕಡೆ ಬದಾಮಿಯಲ್ಲಿ ತೇರನ್ನ ಎಳಿತಾ ಇದ್ದಾರೆ. ಚಂದ್ರ ಪಶ್ಚಿಮದಲ್ಲಿ ಮುಳುಗಿದ್ದಾನೆ, ಈ ಕಡೆ ಪೂರ್ವದಲ್ಲಿ ಚಂದ್ರ ಉದಯವಾಗಿದ್ದಾನೆ. ಅದೇ ರೀತಿ ಆ ಚಂದ್ರನಂತೆ ಹೊಳಿತಾ ಇರ್ತಕ್ಕಂಥ ಭೀಮಾಂಬಿಕೆ ಎಲ್ಲಿ ಉದಯವಾಗಿದ್ದಾಳೆ ಅಂತ ಕೇಳಿದರೆ ರೋಣ ತಾಲೂಕಿನ ಇಟಗಿ ಗ್ರಾಮದಲ್ಲಿ 1818ರಲ್ಲಿ ಏನಾಗ್ಯಾಳ ಅಂತ ಕೇಳಿದರೆ ಹನುಮಾಂಬೆಯ ಪುಣ್ಯ ಗರ್ಭದಲ್ಲಿ ನಿನ್ನೆ ಜನನವಾಗಿದ್ದಾಳೆ. ಯಾವ ಭೀಮಾಂಬಿಕಾ ತಾಯಿ? ಭೀಮಾಂಬಿಕಾ ತಾಯಿ ಆ ಹುಟ್ಟಿದಂಥ ಮಗುವಿಗೆ ನಿನ್ನೆ ನೀವೆಲ್ಲ ಭಕ್ತಿ ಶ್ರದ್ಧೆಯಿಂದ ತೊಟ್ಟಿಲನ್ನು ಕಟ್ಟಿ ಸ್ವತಃ ಜೀವಂತ ಮಗುವನ್ನೇ ಹಾಕಿ ಆ ಮಗುವಿಗೆ ಏನಂತ ಹೆಸರಿಟ್ರವರ? ಭೀಮಾಂಬಿಕೆ. ಭೀಮಾಂಬಿಕೆ ಅಂತ ಹೇಳಿ ನೀವು ಹೆಸರನ್ನ ಇಟ್ಟು ಜೋಗುಳವನ್ನು ಹಾಡಿ ತೂಗಿ ಭಕ್ತಿ ಶ್ರದ್ಧೆಯಿಂದ ಆ ಭೀಮಾಂಬಿಕ ತಾಯಿಯ ಆಶೀರ್ವಾದವನ್ನು ಊರಿನ ಸಮಸ್ತ ಭಕ್ತರೆಲ್ಲ ಏನು ಮಾಡಿದ್ದೇವೆ ಅಂತ ಕೇಳಿದರೆ ಪಡ್ಕೊಂಡಿದ್ದೇವೆ. ಇವತ್ತೇನು ನಡೀತದೆ ಪ್ರವಚನದಲ್ಲಿ? ಭೀಮಾಂಬಿಕಾ ತಾಯಿಯ ಪುಣ್ಯಮಯವಾಗಿರ್ತಕ್ಕಂಥ ಚರಿತ್ರೆಯನ್ನ ಮತ್ತೆ ಏನು ನಡೀತದೆ ಎನ್ನುವಂಥದ್ದನ್ನ ಕೇಳಬೇಕಾಗಿದೆ. ನಿನ್ನೆ ಭೀಮಾಂಬಿಕೆ ಹುಟ್ಟಿ ಬಂದಿದ್ದಾಳೆ, ದೊಡ್ಡವಳಾಗ್ತಾ ಇದ್ದಾಳೆ. ಎಲ್ಲೇ? ತನ್ನ ತಂದೆ ತಾಯಿಯಾಗಿರ್ತಕ್ಕಂಥ ಯಾರು? ಸೋಮಣ್ಣ ಮತ್ತು ಹನುಮಮ್ಮನವರ ಸಂಸ್ಕಾರದಲ್ಲಿ ಮಗು ಏನಾಗ್ತಾ ಇದೆ ಅಂತ ಕೇಳಿದ್ರೆ ಬೆಳೀತಾ ಇದೆ. ಮನೆಯು ಮೊದಲ ಪಾಠಶಾಲೆ, ಜನನಿ ಮೊದಲ ಗುರುವು. ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅಂತ ಹೇಳ್ತಾರಲ್ಲ, ಹಾಗೆ ಏನಾಗ್ತಾ ಇದೆ ಅಂತ ಕೇಳಿದ್ರೆ ಮೊದಲು ಮನೆಯೊಳಗೆ ಪಾಠಶಾಲೆ ಯಾವುದು ಅಂತ ಕೇಳಿದ್ರೆ ಮನೆಯೇ ಪಾಠಶಾಲೆ ಆಗ್ತದೆ. ಅಲ್ಲಿ ಮೊದಲ ಶಿಕ್ಷಕಿ ಯಾರು? ಗುರು. ಮೊದಲ ಗುರು ಯಾರು? ತಾಯಿ. ಮೊಟ್ಟ ಮೊದಲು ತಾಯಿ ಜೊತೆಗೆ ಸಂಬಂಧ ಬರ್ತದೆ ಮಗುವಿಂದ. ಯಾರನ್ನು ನಂಬಿರಂಗಿಲ್ಲ ಅದು. ನೋಡಿ, 6 ತಿಂಗಳ ಇರ್ತದಲ್ಲ ನಿಮ್ಮ ಮಗು, ಮೊದಲು ತಾಯಿ ಮಾತ್ರ ನಂಬ್ತಿರ್ತೈತೆ. ಅದು ಯಾಕೆ ಗೊತ್ತಾ? ನಿಮ್ಮ ಎದೆ ಹಾಲನ್ನು ಕುಡಿತಿರ್ತದಲ್ಲ, ಆ ರುಚಿಯನ್ನು ನೋಡಿರ್ತದೆ. ಅದು ತಾಯಿ ಎದೆ ಹಾಲನ್ನು ಕುಡಿತಿರ್ತದಲ್ಲ, ಆ ರುಚಿಯನ್ನು ನೋಡಿರ್ತದೆ.
ಆ ರುಚಿ ಹತ್ತಿ ತಾಯಿಯನ್ನು ಮೊಟ್ಟ ಮೊದಲು ಪ್ರೀತಿ ಮಾಡಕತ್ತದೆ. ಅವಳ ಅಪ್ಪುಗೆ, ಅವಳ ಮುದ್ದು, ಅವಳ ಸ್ನಾನವನ್ನು ಮಾಡಿಸೋದು, ಅದನ್ನು ಸುಮ್ಮನೆ ಇರಿಸೋದು, ಅದನ್ನು ಸಂಬಳಿಸುವಂತ ಕೆಲಸವನ್ನು ಮಾಡಕತ್ತಾಳಲ್ಲ, ಅವಾಗ ಅದನ್ನ ಅಪ್ಪುಗೆ ಬಂದಾಗ ಅಲ್ಲಿ ಚರ್ಮದ ಸಂಬಂಧ ಬರ್ತದೆ ತಾಯಿಯೊಂದಿಗೆ. ಅವಳನ್ನ ನಂಬಾಕತ್ತದೆ. ಯಾರ ಬೇರೆದವ್ರು ಬಂದು ಅದು ಮುಟ್ಟಿದ್ರೆ ಅಳಾಕತ್ತದ, ಒಮ್ಮೊಮ್ಮೆ ಅಳಾಕತ್ತದ. ನೋಡ್ರಿ ಹೆಂಗಿರ್ತದ. ನಮ್ಮವ್ ಮುಟ್ಟಾಕತ್ತಿಲ್ಲ, ನನ್ನ ಯಾರು ಮುಟ್ಟಾಕತ್ತಾರ? ಬೇರೆದವ್ರು ಮುಟ್ಟಾಕತ್ತಾರ ಅಂತ ಗೊತ್ತಾಗ್ತದ. ಅದಕ್ಕೆ ಅಳಾಕತ್ತದ. ಹಂಗ ಇಲ್ಲಿ ಏನು ಅಂತ ಕೇಳಿದ್ರೆ, ಭೀಮಾಂಬಿಕೆ ದೊಡ್ಡವಳಾಗ್ಯಾಳ. ದೊಡ್ಡವಳಾಗಿಂದ ಆಕಿಗೆ ಏನ್ ಮಾಡ್ಬೇಕಾಗ್ಯದ ಅಂತ ಕೇಳಿದ್ರೆ, ಅವಳ ಏನು ಜಡಿ ತೆಗಿಬೇಕಾಗ್ಯದ. ಜಾವಳವನ್ನ ಏನು ಹೇಳೋದ ಬೇಡ. ಮಕ್ಕಳಿಗೆ ಎಷ್ಟು ಹುಷಾರಿದಾವಂದ್ರೆ, ಅವರ ನಾನೇ ಸ್ಟೋರಿ ಪುರಾಣಕ್ಕೆ ಹೋಗಿನಿ, ಮಕ್ಕಳಷ್ಟು ಹುಷಾರಿ ಎಲ್ಲಿ ಸಿಕ್ಕಿಲ್ಲ ನನಗೆ. ಅವಕ್ಕೆಲ್ಲ ಎಷ್ಟು ನೆನ್ಪಿಟ್ಕೊಂಡವ್ ನೋಡ್ರಿ ಅವು. ಜಾವಳವನ್ನ ತೆಗಿಬೇಕಾಗ್ಯದ. ಜಾವಳ ತೆಗ್ಯಾಕ ಭೀಮಾಂಬಿಕೆ ಯಾರ ಕೃಪೆಯಿಂದ ಹುಟ್ಟಿದ್ಲು ಅಂತ ಕೇಳಿದ್ರೆ, ಯಾರ ಕೃಪೆಯಿಂದ? ಬದಾಮಿಯ ಬನಶಂಕರಿ ತಾಯಿಯ ಕೃಪೆಯಿಂದ ಹುಟ್ಟಿದ್ಲು. ಹಾಲಕೇರಿಯ ಬಸವಲಿಂಗ ಸ್ವಾಮಿಗಳ ಆಶೀರ್ವಾದವನ್ನು ಮೊದಲೇ ಮಾಡಿದ್ರು ಲಗ್ನದಲ್ಲಿ ಹನುಮಮ್ಮನಿಗೆ, ಸೋಮಣ್ಣನವರಿಗೆ. ಆಗ ಜವಳ ಇಳಿಸಕ್ ಹೊಂಟಾರ. ಈಗ ನಂಗೆ ಕಾರು, ಟ್ರ್ಯಾಕ್ಟರು, ಟಮ್ಟಮ್ಮು, ಟೆಂಪೋ ಇದ್ವನ? ಅವಾಗ ಇರಲಿಲ್ಲ. ಎತ್ತಿನ ಬಂಡೆಗಳಿದ್ದು, ಎತ್ತಿನ ಬಂಡಿಗೆ ಕೊಲ್ಲಾರಿಯನ್ನು ಕಟ್ಟಿ ಓಣ್ಯಾಗೆಲ್ಲ ಗುರು ಹಿರಿಯರಿಗೆ ಹೇಳ್ಯಾರ. ಸೋಮಣ್ಣವರು ಹನುಮಮ್ಮನವರು ಹೇಳ್ಯಾರ, ಅಪಾರ ಎಲ್ಲಾರು ಬರ್ಬೇಕು, ಅವಾರ ಎಲ್ಲಾರು ಬರ್ಬೇಕ್ರಿ. ಯಾಕೆ? ಎದಕ್ಕೆ? ನಮ್ಮ ಮಗಳದು ಜಾವಳ ಇದೆ, ನಾವೆಲ್ಲರೂ ಎಲ್ಲಿ ಹೋಗೋಣ? ಬನಶಂಕರಿಗೆ ಹೋಗೋಣ ಅಂತೇಳಿ ಹೊಂಟು ನಿಂತಾರ. ಮಿಂದು ಮಡಿಯನ್ನುಟ್ಟಿ ಶೃಂಗಾರವಾಗಿ ಏನಾಗಿದ್ದಾರೆ ಅಂತ ಕೇಳಿದ್ರೆ, ಕೊಲ್ಲಾರಿ ಬಂಡಿಯೊಳಗೆ ಎಲ್ಲಾರನ್ನು ಕುಂದ್ರಿಸ್ಕೊಂಡು ಎಲ್ಲಿಗೆ ಹೊಂಟಾರ? ಬದಾಮಿಗೆ ಹೊಂಟಾರ. ಬಂಡಿಯೊಳಗೆ ಕುಳಿತಿರ್ತಕ್ಕಂಥ ಏನು ಗಂಡ ಹೆಂಡತಿ ಕುಂತಿದ್ರಲ್ಲ, ಯಾರ್ಯಾರು? ಸೋಮಣ್ಣ, ಹನುಮವ್ವ ಕುಂತಿದ್ರು. ಈ ಮುದ್ದು ಮಗು ಆಡ್ತಾ ಇತ್ತು. ಹನುಮವ್ವ ಗಂಡನಿಗೆ ಪ್ರಶ್ನೆ ಕೇಳ್ತಾಳ. ಒಂದು ನೀವು ಕೇಳ್ತಿರ್ಲಿ, ಮನ್ಯಾಗ ಗಂಡಕ್ಕೆ ಪ್ರಶ್ನೆ ಕೇಳ್ತಿರ್ಲಿ, ಹಂಗ ಹನುಮವ್ವ ಕೇಳಾಕತ್ತಾಳ. ಏನಂತೇಳಿ ಪ್ರಶ್ನೆ ಕೇಳಾಕತ್ತಾಳ? ಅಲ್ರಿ ಪತಿದೇವ, ಬನಶಂಕರಿ ಅಂದ್ರೆ ಏನು? ಯಾಕೆ ಬನಶಂಕರಿ ಅಂತಾರ? ತಮ್ಮ ಮನಿ ದೇವ್ರ ಬಗ್ಗೆ ತಿಳ್ಕೊಬೇಕಲ್ಲ. ಈಗ ನಿಮ್ಮ ಮನಿ ದೇವ್ರು ಇರ್ತಾರಲ್ಲ, ಗೊತ್ತಿರ್ತದಲ್ಲ ನಿಮಗಿದು ಹಿಂಗೆ ಬಂತು, ನಮ್ಮ ಹಿರಿಯರು ನಡ್ಕೊಂಡಿದ್ರು, ಹಿಂಗಾಗಿ ನಾವು ನಡ್ಕೊಳಕತ್ತೀವಿ ಅನ್ನೋ ಭಾವ ಬರ್ತದಲ್ಲ. ಹಂಗಿಲ್ಲಿ ಯಾರು ಕೇಳಾಕತ್ತಾರ ಅಂತ ಕೇಳಿದ್ರೆ, ಹನುಮವ್ವ ಯಾರಿಗೆ ಕೇಳಾಳ ಅಂತ ಕೇಳಿದ್ರೆ ತನ್ನ ಗಂಡನಿಗೆ ಕೇಳಾಳ. ಯಾರಿಗೆ ಕೇಳಾಳ? ಸೋಮಣ್ಣನ ಕೇಳಾಳ. ಅಲ್ರಿ, ಮತ್ತು ಬನಶಂಕರಿಗೆ ನಡ್ಕೊಂಡ್ವಿ, ಇಂಥ ಮಗಳನ್ನಾಕಿ ಕೃಪಾ ಮಾಡ್ಯಾಳ, ಆ ಬನಶಂಕರಿ ಅಂದ್ರೆ ಹೆಂಗಾಯ್ತು ಏನು ಅಂತ ಕೇಳಿದಾಗ ಸೋಮಣ್ಣ ಹೇಳಾಕತ್ತಾನ. ಸೋಮಣ್ಣ ಸತಿಗೆ ಬಹಳ ಸುಂದರವಾದ ಕಥೆಯನ್ನು ಹೇಳಕತ್ತಾಳ. ನೋಡು ಸತಿಯೇ, ಹಿಂದ ಶಿವ ನಂದಿಗೆ ಹೇಳಿದ್ನಂತ. ಯಾರು ಹೇಳಿದ್ರು? ಶಿವ ನಂದೀಶ ಷಣ್ಮುಖನಿಗೆ ಹೇಳಿದ್ದ. ಆ ಷಣ್ಮುಖನಿಗೆ ಹೇಳಿದ ಕಥೆಯನ್ನ ನಾ ಯಾರಿಗೆ ಹೇಳ್ತೀನಿ? ನಿನಗೆ ಹೇಳ್ತೀನಿ, ಕೇಳು ಅಂತ ಹೇಳಿ ಒಂದು ಕಥೆಯನ್ನು ಹೇಳ್ತಾನೆ. ಬನಶಂಕರಿ ಇವತ್ತು ನೀವೆಲ್ಲ ಹೋಗಿರ್ಬೋದು ಅನಿಸ್ತದೆ ನನಗೆ. ಬನಶಂಕರಿ ಇಲ್ಲೆಲ್ಲ ಭಕ್ತರು ಇರ್ತೀರಿ ಅನಿಸ್ತದೆ ನನಗೆ. ಆ ಬನಶಂಕರಿ ಅಂದ್ರೆ ನೋಡ್ರಿ ಎಷ್ಟು ಕತೆ ಚಂದ ಇದೆ ಕೇಳ್ರಿ. ಇಲ್ಲಿ ಪುರಾಣದಲ್ಲಿ ಹೇಳ್ಕೊಂಬರ್ತಾರೆ. ಹನುಮವ್ಗೆ ಹೇಳಾಕತ್ತಾನೆ, ನೋಡು, ಹಿಂದೆ ಕೈಲಾಸದಲ್ಲಿ ಪರಮಾತ್ಮ ವಿರಾಜಮಾನನಾದಂಥ ಸಂದರ್ಭದಲ್ಲಿ ಕೈಲಾಸದ ಶಿವನ ಸದರಿನಲ್ಲಿ ಶಿವ ಕುಳಿತುಕೊಂಡಿದ್ದ. ಕುಳಿತುಕೊಂಡಾಗಲ್ಲಿ ಯಾರು ಬಂದರು ಅಂತ ಕೇಳಿದ್ರೆ, ಅಲ್ಲಿ ತ್ರಿಲೋಕ ಸಂಚಾರಿಯಾಗಿರ್ತಕ್ಕಂಥ ನಾರದ ತ್ರಿಲೋಕವನ್ನು ಅಡ್ಡಾಡಿ ತಿರುಗಾಡಿ ಎಲ್ಲಿಗೆ ಬರ್ತಾನ ಅಂತ ಕೇಳಿದ್ರೆ, ಎಲ್ಲಿಗೆ ಬಂದ? ಕೈಲಾಸಕ್ಕೆ ಬಂದ. ಕೈಲಾಸಕ್ಕೆ ಬಂದಾಗ ಕೈಲಾಸದಲ್ಲಿ ಶಿವನಿಗೆ ದೀರ್ಘದಂಡ ಪ್ರಣಾಮವನ್ನ ಮಾಡಿ ನಮಸ್ಕಾರವನ್ನ ಮಾಡಿದ ನಾರದನನ್ನ ನೋಡಿ ಶಿವ ಕೇಳ್ತಾನ, ನಾರದರೆ ಎಲ್ಲಿಂದ ಬರೋದಾಯ್ತು ಅಂತ ಕೇಳಿದ. ಅಪ್ಪ, ತ್ರಿಲೋಕ ಸಂಚಾರವನ್ನು ಮಾಡಿ ಬಂದಿದ್ದೇನೆ ಪರಮಾತ್ಮನೇ ಅಂತ ಹೇಳಿದಾಗ ಇಬ್ರು ಕುಂತರು ಮಾತಾಡ್ಕೊಂತ ಕೂತ್ಕೋ. ಉಚಿತಾಸನವನ್ನು ಕೊಟ್ಟರು. ನಾರದ ಕುಂತ. ನಾರದನಿಗೆ ಪರಮಾತ್ಮ ಕೇಳ್ತಾನ,
ಒಂದು ಮಾತು ಕೇಳಿದ, ನಾರದರೆ ನೀವು ತ್ರಿಲೋಕ ಸಂಚಾರವನ್ನು ಮಾಡಿ ಬಂದಿರಿ ಕರೆವು, ನಮ್ಮದು ಕೈಲಾಸ ಇದೆಯಲ್ಲ, ಅವನ ಅವನ ವಾಸಸ್ಥಾನ ಕೈಲಾಸ ಇತ್ತಲ್ಲ, ಇಂಥ ಸುಂದರ ಪುಣ್ಯಮಯ ಕ್ಷೇತ್ರ ಮತ್ತೊಂದು ಎಲ್ಲರ ಐತೇನೋ ನೋಡಿರೇನೋ ಅಂತ ಕೇಳ್ತಾನೆ ಪರಮಾತ್ಮ. ಯಾರಿಗೆ ಕೇಳಿದ? ನಾರದನಿಗೆ ಕೇಳಿದ. ಓಹೋ ಭಗವಂತನೇ, ನಾನು ಭೂಲೋಕದಲ್ಲಿ ಸುಂದರವಾದಂಥ ಕ್ಷೇತ್ರ ಇದೆ ನೋಡಿದ್ದೇನೆ, ಅದಕ್ಕೆ ಏನಂತಾರ ಅಂತ ಕೇಳಿದ್ರೆ ವಾತಾಪಿ, ವಾತಾಪಿ ಅಂತಾರ. ನಿಮ್ಮ ರೇಡಿಯೋದಾಗ ಒಂದು ಹಾಡು ಬರ್ತೈತಿ, ನೀವು ಕೇಳಿರ್ಬೋದು. ನಮ್ಮ ಹಿರಿಯರೆಲ್ಲ ರೇಡಿಯೋ ಕೇಳಿದವ್ರು, ಈಗ ಎಲ್ಲ ಮೊಬೈಲ್ ಬಂದ್ಬಿಟ್ಟವು, ಆ ಮಾತು ಬೇರೆ ಶಟ್ರ. ಇವತ್ತು ರೇಡಿಯೋ ಹೋಗ್ಯಾವ, ಎಲ್ಲೇ ಇವತ್ತು ಒಬ್ಬರ ಮನೆ ನೋಡ್ತಾ ಇದ್ದೆ ನಾ ರೇಡಿಯೋನ. ಅದ್ರಾಗ ಒಂದು ಹಾಡು ಬರ್ತಿತ್ತು, ವಾತಾಪಿ ಗಣಪತಿಂ ಭಜೆ, ಒಂದು ಹಾಡು ಬರ್ತಿತ್ತು, ನೀವು ಕೇಳಿದ್ರು. ವಾತಾಪಿ ಅಂದ್ರೆ ಇವತ್ತಿನ ಬದಾಮಿ ಇದೆ ಅಲ್ಲ, ವಾತಾಪಿ ಅಂತಿದ್ರ. ಇಮ್ಮಡಿ ಪುಲಕೇಶಿ ಆಳಿದಂತ ಚಾಲುಕ್ಯರ ರಾಜಧಾನಿ ಯಾವುದಾಗಿತ್ತು ಅಂತ ಕೇಳಿದ್ರೆ ಬದಾಮಿ ಆಗಿತ್ತು. ಅವರ ಕುಲದೇವತೆ ಯಾರಾಗಿದ್ಲು ಅಂತ ಕೇಳಿದ್ರೆ ಬದಾಮಿಯ ಬನಶಂಕರಿ ಆಗಿದ್ಲು. ಅಂತ ಒಂದು ಪುಣ್ಯಮಯ ಕ್ಷೇತ್ರ ಇದೆ, ನೀವು ನೋಡಿರ್ಬೇಕಲ್ಲ. ಪರಮಾತ್ಮನ ಕೇಳ್ತಾನೆ. ಮೊನ್ನೆ ನಾವು ಹೋಗಿದ್ವಿ, ಹಾವೇರಿಗೆ ಹೋಗ್ಬೇಕಾದ್ರೆ ದಾರ್ಯ ನೋಡ್ಕೊಂತ ಹೋದ್ವಿ. ಪುಷ್ಕರಣಿ ತುಂಬಿ ಬಿಟ್ಟದೆ, ಎಲ್ಲ ನದಿ ಹರಿತಾ ಇದೆ. ಈ ಸಲ ಭಾಳ ಇದು ಆಗ್ಯಾವಲ್ಲ, ಮಳೆಯಾಗಿದೆ, ನದಿ ಹರಿಲಿಕ್ಕತ್ತಿತ್ತು ಘಟಪ್ರಭಾ ನದಿಯಲ್ಲಿ. ಆ ದಂಡೆಯ ಮೇಲಿದೆ ಸುಂದರವಾದಂಥ ವನ ಸಿರಿಯಿಂದ ಕೂಡಿದಂಥ, ನೀರಿನ ಝರೆಗಳಿಂದ ಕೂಡಿದಂಥ ಸುಂದರವಾದಂಥ ಪಾವನ ತಾಣ ಇದೆ ಅಂತ ಹೇಳಿದ. ಅವಾಗ ಪಾರ್ವತಿನ ಕುಂತಿದ್ಲು ವಾಮದಲ್ಲಿ, ವಾಮ ತೊಡೆಯಲ್ಲಿ ಎಡಗರೆಯಲ್ಲಿ ಯಾರು ಕುಂತಿದ್ರು? ಪಾರ್ವತಿ ಕುತ್ಕೊಂಡಿದ್ಲು. ಪಾರ್ವತಿ ಕೇಳ್ತಾಳ, ಪರಮಾತ್ಮ ಹಂಗಾದ್ರೆ ಭೂಲೋಕದ ಕೈಲಾಸದಷ್ಟೇ ಪವಿತ್ರವಾದಂಥ ಕ್ಷೇತ್ರ ಇದೆ ಅಂತ ಕೇಳಿದ್ರೆ ಅದನ್ನು ನೋಡಿ ಬರಬೇಕು ಅಂತಂದು. ಅದನ್ನು ನೋಡಕ್ಕೆ ಹೋಗೋಣ. ಹೆಣ್ತಿ ಹೇಳಿದ್ ಕೇಳಬೇಕಲ್ಲ ಗಂಡ, ಹೌದಲ್ರಿ? ಕೆಲವೊಂದು ಮನೆ ಕೇಳ್ತಾರೆ, ಕೆಲವೊಂದು ಮನೆ ಕೇಳಂಗಿಲ್ಲ. ಆ ಮಾತು ಬೇರೆ. ಒಮ್ಮೊಮ್ಮೆ ಏನ ಒಟ್ಟು ಅವನ್ ಏನಿದ್ರಿ ಇವನ್ ಮ್ಯಾಗ ದೃಷ್ಟಿ ಐತ್ರಿ. ಇರ್ಲಿ ನೋಡ್ರಿ, ಕೇಳಬೇಕಲ್ಲ. ಕೇಳಿದಾಗ ಹೋಗೋಣ ಅಂತಂದ ಪರಮಾತ್ಮ ಹೇಳ್ತಾನೆ ಹೆಂಡತಿಗೆ. ಏನು ಹೇಳಿದ ಅಂತ ಕೇಳಿದ್ರೆ, ಬೇಡ ಪಾರ್ವತಿ, ಅಲ್ಲಿ ಹೋಗೋದು ಬೇಡ. ಯಾಕೆ ಹೋಗಂಗಿಲ್ಲ? ಅಲ್ಲಿ ಪವಿತ್ರವಾದಂಥ ಸುಂದರವಾದಂಥ ಕ್ಷೇತ್ರ ಇದೆ, ನದಿ ಕೊಳ್ಳಗಳು ಹರಿಯಾಕತ್ತಾವು, ಯಾಕೆ ನೋಡ್ಕೊಂಡು ಬರಬಾರ್ದು, ಅಲ್ಲಿ ಹೋಗೋಣ ನಡಿ ಅಂತ ಹೇಳ್ತಾನೆ ಪರಮಾತ್ಮ. ಪಾರ್ವತಿ ಅಂತಾಳ. ಅವಾಗ ಪರಮಾತ್ಮ ಅಂತಾನ, ಬೇಡ, ಅಲ್ಲಿ ಕಾಮನ ಸಂಚಾರ ಇರ್ತದೆ, ಅದಕ್ಕೆ ಅಲ್ಲಿ ಹೋಗೋದು ಬೇಡ ಅಂತ ಹೇಳ್ತಾನೆ ಪಾರ್ವತಿಗೆ. ಅಲ್ಲೇ ಕಾಮನ ಸಂಚಾರ ಇರ್ತತಿ, ಮನಸ್ಸಿಜನ ಸಂಚಾರ ಇರ್ತತಿ, ಅಲ್ಲಿ ಹೋಗೋದು ಬೇಡ ಅಂತ ಹೇಳ್ತಾನೆ. ಎಷ್ಟು ಮಂದಿ ಇಲ್ಲಿ ಮಹಾಕೂಟ ಅದನ್ನು ನೋಡಿರಿ. ನಾ ಹೇಳೋ ಕತಿ ಭಾಳ ಚೆನ್ನಾಗಿ ಗೊತ್ತಾಗ್ಬೇಕು ನಿಮ್ಗೆ. ನೋಡ್ರಿ ಎಲ್ಲರೂ, ಬಹುಶಃ ತಾಯಂದ್ರೆ ನೋಡ್ರಿ ಅನಿಸ್ತತಿ. ನೀವು ಅಲ್ಲಿ ನೋಡಿದ್ದ ಹೇಳಕತ್ತೀನಿ ನಾ ಕತಿ. ನೀವು ಸುಮ್ಮನೆ ಹೊಂಡ ಗಿಂಡ ನೋಡಿ ಬಂದಿರ್ತೀರಿ. ನೀವು ಹೋದ್ರಿ ಅಂದ್ರೆ ನೋಡಾಕ ನಾ ಹೇಳಿದ ಕತಿ ನೆನಪಿಟ್ಕೋರಿ, ಅಲ್ಲೆಲ್ಲ ಅದು ಎಲ್ಲ ಇದೆ. ಆ ಸ್ಥಳ ಪುರಾಣವನ್ನು ಹೇಳಾಕತ್ತೀನಿ. ಇಲ್ಲಿ ಪುರಾಣದಾಗ ಹೇಳ್ತಾರ ನೋಡು, ಅಲ್ಲಿ ಕಾಮನ್ ಸಂಚಾರ ಇದೆ, ಅಲ್ಲಿ ಹೋಗುದು ಬೇಡ ಅಂತಂದ ಪರಮಾತ್ಮ. ಇಲ್ಲ ಹೋಗುದೆ, ಕೇಳಬೇಕಲ್ಲ. ಹೆಂಡ್ತಿ ಹೇಳಿದ್ಲು, ಪಾರ್ವತಿ ಹೇಳಿದ್ಲು, ಹೊಂಟ್ರಿಬ್ರು ಬಂದ್ರು. ಎಲ್ಲಿ ಬಂದ್ರು ಅಂತ ಕೇಳಿದ್ರೆ, ಇಲ್ಲಿ ಬಂದು ವಾತಾಪಿಗೆ ಬಂದ್ರು, ಬದಾಮಿಗೆ ಬಂದ್ರು. ಬದಾಮಿಯೊಳಗೆ ಬಂದು ಕುತ್ಕೊಂಡಿದ್ರು. ಸುಂದರವಾದಂಥ ಒಂದು ಮರ, ಬಹಳ ಫಲಪುಷ್ಪಗಳಾಗಿದ್ವು, ಅಲ್ಲಿ ಹಣ್ಣುಗಳಾಗಿದ್ವು, ಬಹಳ ಅದ್ಭುತವಾದಂಥ ವಾತಾವರಣ ಅಲ್ಲಿತ್ತು. ಆ ವಾತಾವರಣದ ಒಂದು ಗಿಡದ ಕೆಳಗಡೆ ಪಾರ್ವತಿ ಪರಮೇಶ್ವರರು ಕುತ್ಕೊಂಡ್ರು. ನಾ ಎದ್ರ ಬಗ್ಗೆ ಹೇಳಾಕತ್ತೀನಿ ಅಂತ ಕೇಳಿದ್ರೆ, ಫಸ್ಟ್ ನಿಮ್ಗೆ ಮಹಾಕೂಟದ ಬಗ್ಗೆ ಹೇಳ್ತೀನಿ. ಮಹಾಕೂಟ ಲಿಂಗ ಇದೆ ಅಲ್ಲಿ, ನೀವು ಹೋದ್ರೆ ನೋಡ್ಕೊಂಡು ಬರ್ರಿ, ಅದರದ್ದು ಹೇಳಾಕತ್ತೀನಿ. ಅಲ್ಲಿ ಇಬ್ರು ಕುತ್ಕೊಂಡ್ರು, ಆ ಜಾಗದಲ್ಲಿ ಕುತ್ಕೊಂಡ್ರು. ಕುಂತ್ಗುಟ್ಲೆ ಪರಮಾತ್ಮ ಮೊದಲೇ ಹೇಳಿದ್ನಲ್ಲ, ಪಾರ್ವತಿ ಕೇಳ್ತಾಳ, ಆ ಕಡೆ ಈ ಕಡೆ ನೋಡ್ತಾಳ, ಒಂದು ಮರ ಇರ್ತತಿ, ಆ ಮರದಲ್ಲಿ ಸುಂದರವಾದಂಥ ಹಣ್ಣುಗಳಾಗಿರ್ತಾವ. ಹಣ್ಣಾದಾಗ ಪಾರ್ವತಿ ಹೇಳ್ತಾಳ, ಪರಮಾತ್ಮ ಆ ಗಿಡದಾಗ ನೋಡು ಎಷ್ಟು ಸುಂದರವಾದಂಥ ಹಣ್ಣುಗಳಾಗಿದ್ದಾವೆ, ಆ ಹಣ್ಣುಗಳನ್ನು ನನಗೆ ತಂದು ಕೊಡು ಅಂತಂದು. ಪರಮಾತ್ಮಂದ, ಬೇಡ, ನಿನ್ನನ್ನು ಬಿಟ್ಟು ನಾವು ಹೋಗಂಗಿಲ್ಲ. ಯಾಕಂತ ಕೇಳಿದ್ರೆ, ಈ ದಟ್ಟವಾದಂಥ ಅರಣ್ಯದಲ್ಲಿ ನಾವು ಇಬ್ಬರು ಅದೇವಿ, ಯಾರೂ ಇಲ್ಲ, ಇಲ್ಲಿ ಕಾಮನ ಸಂಚಾರ ಇರ್ತತಿ ಅಂತ ಹೇಳೀನಿ, ಬಿಟ್ಟು ಹೋಗಂಗಿಲ್ಲ ಅಂತ ಹೇಳ್ತಾನೆ ಪರಮಾತ್ಮ. ಪಾರ್ವತಿ ಕೇಳೋದಿಲ್ಲ.
ಇಲ್ಲ ನನಗೆ ಆ ಹಣ್ಣುಗಳು ಬೇಕಂತ ತರ್ತೀಯೋ ಏನು ಇಲ್ಲೋ ಅಂತ ಕೇಳಿದ್ಲು ಪಾರ್ವತಿ. ಹಿಂದೆ ರಾಮಗೆ ಹೇಳಿದ್ಲಲ್ಲ, ಏನು ಹೇಳಿದ್ಲು? ಬಂಗಾರದ ಜಿಂಕೆ ಬಂದಿತ್ತು, ಸೀತೆ ಕೇಳಿಲ್ಲಂತ ಆ ಬಂಗಾರದ ಜಿಂಕೆ ನನಗೆ ಬೇಕು ಅಂತಂದ್ಲು. ಬಂಗಾರದ ಜಿಂಕೆ ರಾಮಕ್ಕೆ ತರಕ್ಕೆ ಹೋದ, ಈ ಕಡೆ ಸೀತಾನ ನಿಮ್ಮ ಭಾಷೆ ಒಳಗೆ ಹೇಳಿದ್ರೆ ಕಿಡ್ನಾಪ್ ಮಾಡ್ಕೊಂಡು ಹೋದ. ಹೌದಲ್ಲ? ಹಂಗ ಅಲ್ಲಿ ಕುತ್ಕೊಂಡಿದ್ಲು. ಕುತ್ಕೊಂಡಾಗ ಈ ಕಡೆ ಏನು ಕುಂತಿದ್ಲಲ್ಲ, ನಾವು ಹಣ್ಣು ತರಬೇಕು, ನನ್ನ ತಂದು ಕೊಡಬೇಕು ಅಂತಲ್ಲ. ಐ ವಾಂಟ್ ದಟ್ ಫ್ರೂಟ್, ಐ ವಾಂಟ್, ಗಿವ್ ಮೀ, ನನಗೆ ತಂದು ಕೊಡು, ಟೇಕ್ ದಟ್, ಹೋಗಿ ಗೋದೇರ್, ಹೋಗಿ ತಗೊಂಬ, ಹಣ್ಣು ತಗೊಂಬ ಅಂತಂದು ಪಾರ್ವತಿ ಆರ್ಡರ್ ಮಾಡಿದ್ಲು. ಸೋತ ಪರಮಾತ್ಮ, ಸೋಲಬೇಕಲ್ಲ, ಹೌದಲ್ರಿ ಗಜಾನನವ್ರಿ? ಸೋತ ಬಳಿಕ ಹೋದ ಹಣ್ಣು ತರಾಕ. ಆ ಕಡೆ ಹಣ್ಣು ತರಾಕ ಹೋದ್ರವ, ಈ ಕಡೆ ಕಾಮ ಕಾಯ್ಕೊಂತ ಕುಂತಿದ್ದವ ಇದ್ನಲ್ಲ. ಕಾಮ ಏನು ಮಾಡಿದ ಅಂತ ಕೇಳಿದ್ರೆ, ಪಾರ್ವತಿಗೆ ಹೂವಿನ ಬಾಣದಿಂದ ಹೊಡೆದು ಬಿಡ್ತಾನೆ. ಹೊಡೆದಾಗಕ್ಕೆ ಕಾಮಾತುರಳಾಗಿಬಿಡ್ತಾಳೆ. ಕಾಮ ಯಾವಾಗ ಪ್ರವೇಶ ಮಾಡಿದ್ನೋ ಮೈ ಮ್ಯಾಗಿಂದ ಎಲ್ಲಾ ಬಟ್ಟೆಯನ್ನು ಬಿಚ್ಚಿ ಅಲ್ಲಿ ಕಾಮಾತುರಳಾಗಿ ಬಿದ್ದು ಬಿಡ್ತಾಳೆ ಗಿಡದ ಕೆಳಗಡೆ. ಪರಮಾತ್ಮ ಹಣ್ಣು ತರಕ್ಕೆ ಹೋಗಿ ಬರ್ತಾನೆ, ಹಣ್ಣು ತಗೊಂಡು ಬರ್ತಾನೆ, ನೋಡ್ತಾನೆ ಆ ರೂಪವನ್ನ. ನೋಡಿ ಅಂತಾನ, ನಾ ಬ್ಯಾಡ ಅಂತ ಹೇಳಿದ್ದೆ, ಆದರೂ ನೀನು ಹಣ್ಣು ತಗೊಂಡು ಬಾ. ಅವಾಗಲ್ಲೇ ಇಬ್ರು ಕೂಟವನ್ನು ಕೂಡ್ತಾರೆ. ಪಾರ್ವತಿ ಪರಮೇಶ್ವರರು ಕೂಡಿದ ಕೂಟವೇ ಮಹಾಕೂಟ. ಅರ್ಥ ಆಯ್ತಲ್ಲ? ಪಾರ್ವತಿ ಪರಮೇಶ್ವರರು ಕೂಡಿದ ಕೂಟವೇ ಮಹಾಕೂಟ ಅಂತ ಆಯ್ತು. ಏನು ಪಾರ್ವತಿ ಮನಸ್ಸನ್ನು ಕೆಡಿಸಿದ್ನಲ್ಲ ಕಾಮ ಬಾಣದಿಂದ ಹೊಡೆದು, ಆ ಮಹಾಕೂಟದ ಮುಂದೊಂದು ಹೊಂಡ ಐತಿ, ನೀವು ನೋಡಿರ್ಬೇಕು. ಅಲ್ಲಿ ಮೂಲ್ಯಾಗ ಕೋಣೆ ಶಂಕರ ಅಂತ ಐತಿ. ಒಳಗೆ ಮೂಲೆ ಐತಿ, ಒಳಗೆ ಗವಿ ಐತಿ, ಒಳಗೊಂದು ಲಿಂಗ ಇದೆ. ನಿಮ್ಗೆ ಅದ್ರ ಕಥೆಯನ್ನು ಹೇಳಕತ್ತೀನಿ. ಅಲ್ಲಿ ಹೋಗಿ ಪರಮಾತ್ಮ ಕುಂದಿರ್ತಾನೆ. ಎದಕ್ಕೆ? ಇವ ಏನಕ್ಕೆ ಮನಸ್ಸು ಕೆಡಿಸಿದ್ನಲ್ಲ ಪಾರ್ವತಿದ, ನೀ ನನ್ನ ಹೆಂಡತಿ ಮನಸ್ಸು ಕೆಡಿಸಿದಿ, ನಿನ್ನನ್ನು ಸಮಾರ ಮಾಡಿ ಹೊಕ್ಕಿನಿ, ನಿನ್ನನ್ನು ಸುಟ್ಟು ಹೊಕ್ಕಿನಿ ಅಂತೇಳಿ ಪರಮಾತ್ಮ ಅಲ್ಲಿ ಕುಂತಿರ್ತಾನೆ ಮೂಲ್ಯಾಗ. ಆ ಮೂಲ್ಯಾಗ ಕುಂತ ಕೋಣೆ ಶಂಕರದಲ್ಲಿ ಯಾರನ್ನ ಕಾಯಕ್ಕಿಟ್ಟ ಅಂತ ಕೇಳಿದ್ರೆ, ತನ್ನ ಜಡಿ ಒಳಗೆ ಹೋಗ್ಬೇಕು ಇಟ್ಕೊಂಡಿದ್ದಲ್ಲಿ ಈಕಿ ತೊಡಿ ಮ್ಯಾಗ್ನಕ್ಕಿ ಯವ್ವ ಪರಮಾತ್ಮನಿಗೆ ಎರಡಿದ್ವಂತೆ. ಜಡಿ ಒಳಗೆ ಹೋಗ್ಬೇಕಿದ್ದಲ್ಲ ಆಕಿನ, ನೀನು ಬಾಗ್ಲಾಕಾಯಿ ಅಂತೇಳಿ ಗಂಗಿನ ಬಾಗ್ಲಾಕಾಯಕ್ಕೆ ನಿಲ್ಲಿಸಿದ್ನಂತೆ. ಇವ ಕಾಮ ಭಾಳ ಬೆರಿಕಿ ಏನು ಮಾಡಿದ ಅಂತ ಕೇಳಿದ್ರೆ, ಈಕಿಗೆ ಮಳ್ಳು ಮಾಡ್ಬೇಕಲ್ಲ, ಗಂಗಾಗ ಮಳ್ಳು ಮಾಡ್ಬೇಕಲ್ಲ. ಇವ ಏನಾದ ಅಂತ ಕೇಳಿದ್ರೆ ಮೀನಾದ್ನಂತೆ. ಮೀನಾಗಿ ಆಕಿ ಮುಂದೆ ಹಾಸಿ ಒಳಗೆ ಹೋದಂತ ಪರಮಾತ್ಮನ ಮುಂದೆ. ಏನ್ರಿ? ಮೀನಾಗೆ ಪರಮಾತ್ಮನ ಮುಂದೆ ಒಳಗೆ ಹೋದಂತ. ಒಳಗೆ ಹೋಗಿ ಕಾಮಾಗಿ ಪ್ರತ್ಯಕ್ಷ ಆದಂತ ಪರಮಾತ್ಮ ಮುಂದೆ, ಏ ಕಾಮ, ನನ್ನ ಹೆಂಡತಿ ಮನಸ್ಸು ಕೆಡಿಸಿ ನೀ ಇದನ್ನೆಲ್ಲ ಹಿಂಗೆ ಮಾಡಿಬಿಟ್ಟು ನಿನ್ನನ್ನು ಸುಡದ ಬಿಡಂಗಿಲ್ಲ ಅಂತಂದ. ಇಲ್ಲ ಪರಮಾತ್ಮ, ನನ್ನನ್ನು ಕ್ಷಮಾ ಮಾಡು, ನಾನು ಹಂಗೆ ಮಾಡಬೇಕಾಗಿತ್ತು. ನಿನ್ನ ದಯೆಯಿಂದ ನಾ ಹಂಗೆ ಮಾಡಬೇಕಾಗಿತ್ತು, ಮಾಡಿದೆ, ನನ್ನನ್ನು ಕ್ಷಮಾ ಮಾಡು ಅಂತ ಹೇಳಿ ಕ್ಷಮಾ ಮಾಡಿದ. ಹಿಂದೆಗಡೆ ಪರಮಾತ್ಮ ಕಾಮ ನನಗೆ ಕ್ಷಮಾ ಮಾಡಿದ. ಅವಾಗ ಪಾರ್ವತಿಗೆ ಹೇಳ್ತಾನೆ, ನೀ ನೋಡು ಕಾಮ ಬಾಣ ಬಿಟ್ಟುಟ್ಲೆ ಹಿಂಗಾಗಿ ನೀ ಇಲ್ಲಿ ಮಾಡಿಯಲ್ಲ, ನೀ ಎಲ್ಲಿ ಕುತ್ಕೋ ಅಂತ ಕೇಳಿದ್ರೆ ನಿನ್ನ ಶಾಪ ನಿಶಾಪ ಆಗುವವರೆಗೂ ನೀ ವನದಲ್ಲೇ ಕುತ್ಕೋ ಅಂತ ಹೇಳಿ ಪಾರ್ವತಿನ ಅಲ್ಲೇ ವನದಾಗ ಕುಂದರ್ಸಿದ್ನಂತ. ಅವ ಕೈಲಾಸಕ್ಕೆ ಹೋದಂತ ಕುಂದರ್ಸಿ. ಎಲ್ಲಿ ಕುಂತ್ಲು ಪಾರ್ವತಿ? ಆ ವನ ಏನಿತ್ತಲ್ಲ ಬನ, ಇವತ್ತು ಬನಶಂಕರಿ ಅಂತಿರ್ಲಿ. ಬನ ಅಂದ್ರೆ ಏನ? ವನ ಅಂತ. ಆ ವನದಲ್ಲಿ ಕುತ್ಕೊಂಡ್ಲು. ಕೊನೆಗೆ ಹೋಗೋ ಮುಂದೆ ಕೇಳ್ತಾಳೆ ಪಾರ್ವತಿ, ಅಲ್ಲ ಪರಮಾತ್ಮ, ನನ್ನನ್ನು ಇಲ್ಲಿ ಕುಂದರ್ಸಿ ನೀ ಕೈಲಾಸಕ್ಕೆ ಹೋದ್ರೆ ಹೆಂಗೆ, ನಾ ಇಲ್ಲೇ ಕುಂದಿರ್ಬೇಕೇನೋ ಅಂತಂದು. ಅವಾಗ ಪರಮಾತ್ಮ ಹೇಳಿದ, ಇಲ್ಲ, ನೀನು 100 ವರ್ಷ 1000 ವರ್ಷ ಇಲ್ಲಿ ಕುತ್ಕೋ. ಭಕ್ತರು ಬಂದು ನಿನ್ನನ್ನು ಅನೇಕರು ಏನೇನೋ ಬೇಡ್ತಾರೆ, ತಮ್ಮ ಕಷ್ಟ ತೊಂದರೆಗಳನ್ನು ಬೇಡ್ತಾರೆ. ಬೇಡಿದಾಗ ಅವ್ರ ಇಷ್ಟಾರ್ಥಗಳನ್ನು ಈಡೇರಿಸ್ತಾ ಅವ್ರ ಕೃಪೆಯನ್ನು ಮಾಡ್ತಾ ನೀ ಎಲ್ಲಿ ಕುತ್ಕೋ? ಈ ವನದಲ್ಲಿ ಕುತ್ಕೋ. 1000 ವರ್ಷಗಳ ಹೋದ ಬಳಿಕ ಒಬ್ಬ ಶೃಂಗ ಋಷಿ ಅಂತ ಹೇಳಿ ಬರ್ತಾನೆ ಇಲ್ಲೇ. ಅವ ನಿನಗೆ ಆಶೀರ್ವಾದ ಮಾಡ್ತಾನ. ಅವಾಗ ನಿನ್ನ ಮತ್ತೆ ರೂಪ ನೀ ಬನಶಂಕರಿಯಾಗಿ ನೀ ಕೈಲಾಸಕ್ಕೆ ಬಾ ಅಂತ ಹೇಳಿ ಪರಮಾತ್ಮ ಹೇಳ್ತಾನೆ. ಆದಿಶಕ್ತಿ ಶಿವನ ರಾಣಿ ನೀನೆ ಸರಸ್ವತಿ, 3 ಲೋಕ ನಿಲ್ಲುವಮ್ಮ ನೀನೆ ಪಾರ್ವತಿ. ವಿಜಯಲಕ್ಷ್ಮಿ ನಿನ್ನ ನಾಮ ಹಲವು ನೋಡಮ್ಮ. ಏನ್ ಸೌಂಡ್ ಇಟ್ಟನಪ್ಪ? ಗಜಲಕ್ಷ್ಮಿ ಗಂಧದಾರೆ
ಗರುಡ ಗಮನಡೆ ಮಾತೆ ಲೋಕಮಾತೆ ಮಾತೆ ಲೋಕಮಾತೆ ತ್ರಿಲೋಕಮಾತೆ ಜಗದಿ ಪ್ರಖ್ಯಾತೆ ಶಂಕರಿ ಕಿಂಕರಿ ನೇತಾಪಹಾರಿ ಶಂಕರಿ ಕಿಂಕರಿ ನೇತಾಪಹಾರಿ ಮಾತೆ ಲೋಕಮಾತೆ ಹೌದು ಹಾಲು ಕಡಲು ಬಡೆಯ ಶೇಷ ಶಯನ ಸತಿಯಳೆ ಕಾಲು ಗೆಜ್ಜೆ ನುಡಿಸಿ ನಡೆವ ನಾಟ್ಯ ಪ್ರಿಯಳೆ ಹಾಲು ಕಡಲು ಬಡೆಯ ಶೇಷ ಶಯನ ಸತಿಯಳೆ ಕಾಲು ಗೆಜ್ಜೆ ನುಡಿಸಿ ನಡೆವ ನಾಟ್ಯ ಪ್ರಿಯಳೆ ಕಮಲ ನಯನ ಚಲುವೆ ವದನೆ ಶೂಲಧಾರಿಣಿ ಕಮಲ ನಯನ ಚಲುವೆ ವದನೆ ಶೂಲಧಾರಿಣಿ ಕಮಲ ಪುಷ್ಪದಲ್ಲಿ ನಿಂತ ಕೋಮಲಾಂಗಿನಿ ಮಾತೆ ಲೋಕಮಾತೆ ವಾ ಆದಿಶಕ್ತಿ ಶಿವನ ರಾಣಿ ನೀನೆ ಸರಸ್ವತಿ ಮೂರು ಲೋಕ ನಿಲ್ಲುವಮ್ಮ ನೀನೆ ಪಾರ್ವತಿ ಆದಿಶಕ್ತಿ ಶಿವನ ರಾಣಿ ನೀನೆ ಸರಸ್ವತಿ ಮೂರು ಲೋಕ ನಿಲ್ಲುವಮ್ಮ ನೀನೆ ಪಾರ್ವತಿ ವಿಜಯಲಕ್ಷ್ಮಿ ನಿನ್ನ ನಾಮ ಹಲವು ನೋಡಮ್ಮ ವಿಜಯಲಕ್ಷ್ಮಿ ನಿನ್ನ ನಾಮ ಹಲವು ನೋಡಮ ಗಜಲಕ್ಷ್ಮಿ ಗಂಧಧಾರೆ ಗರುಡ ಗಮನಳೆ ಮಾತೆ ಲೋಕಮಾತೆ ಧನುಜ ಮಹಿಷ ದಮನ ಮಾಡಿ ದುರ್ಗೆಯಾದೆ ಚಂಡಮುಂಡ ರುಂಡ ಕಡಿದು ಚಂಡಿಯಾದೆ ಧನುಜ ಮಹಿಷ ದಮನ ಮಾಡಿ ದುರ್ಗೆಯಾದೆ ಚಂಡಮುಂಡ ರುಂಡ ಕಡಿದು ಚಂಡಿಯಾದೆ ಸರ್ವನಾಶ ಸರ್ವನಾಶ ಅಸುರ ಕುಲವು ಶೇಷ ಮಾಡಿದೆ ಸರ್ವನಾಶ ಅಸುರ ಕುಲವು ಶೇಷ ಮಾಡಿದೆ ಶಿವ ಬಸವನ ಗೀತೆಗೆ ನೀ ಸ್ಫೂರ್ತಿ ನೀಡಿದೆ ಮಾತೆ ಲೋಕಮಾತೆ ತ್ರಿಲೋಕಮಾತೆ ಜಗದಿ ಪ್ರಖ್ಯಾತೆ ಶಂಕರಿ ಕಿಂಕರಿ ನೇತಾಪಹಾರಿ ಮಾತೆ ಲೋಕಮಾತೆ 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 ಈ ರೀತಿ ಬನಶಂಕರಿ ತಾಯಿ ಆ ವನದಲ್ಲಿ ಕುತ್ಕೊಂಡಾಳ. ಯಾವ ವನದಲ್ಲಿ ಕುಂತು ತಪಸ್ಸನ್ನ ಮಾಡಿ ಭಕ್ತರ ಇಷ್ಟಾರ್ಥವನ್ನ ನೀಡಿದ್ಲಲ್ಲ, ಆ ಕುಂತ ವನವೇ ಬನಶಂಕರಿ ಬನಶಂಕರಿ ಅಂತ ಹೇಳಿ
ಆಯ್ತು. ಇಲ್ಲಿ ಏನು ಸಂದೇಶ ಕೊಡ್ತದಂತ ಕೇಳಿದ್ರಿ, ಕತೆ ಸೋಮಣ್ಣ ಯಾರಿಗೆ ಹೇಳಕತ್ತಾನ? ಯಾರಿಗೆ ಹೇಳಕತ್ತಾನ? ಹನುಮವ್ವನಿಗೆ ಹೇಳಕತ್ತಾನ. ಹನುಮವ್ವನಿಗೆ ಹೇಳಕತ್ತಾನ. ಹಿಂಗ ಪರಮಾತ್ಮನಲ್ಲಿ ಪಾದದಲ್ಲಿಟ್ಟಂತ ಮನಸ್ಸು ಹೊರಗು ಹೋಯ್ತು ಅಂತ ಕೇಳಿದ್ರೆ ಏನಾಗ್ತದೆ ಅಂತ ಕೇಳಿದ್ರೆ ಈ ಪರಿಣಾಮ ಆಗ್ತದೆ. ಮನವೆಂಬ ಮರ್ಕಟವು ತನುವೆಂಬ ವೃಕ್ಷವನೇರಿ ಇಂದ್ರಿಯಗಳೆಂಬ ಶಾಖೆಗೆ ಹಾರಿ ಭವದತ್ತ ಮುಖ ಮಾಡಿ ಹೋಗುತ್ತಿದೆ ನೋಡ. ಈ ಮನವೆಂಬ ಮರ್ಕಟವನ್ನು ನಿಮ್ಮ ನೆನಹೆಂಬ ಪಾಶದಲ್ಲಿ ಕಟ್ಟಿ ಉಳುಹಿಕೊಳ್ಳಯ್ಯ ಅಖಂಡೇಶ್ವರ ಅಂತ ಹೇಳಿ ಷಣ್ಮುಖ ಶಿವಯೋಗಿಗಳು ಹೇಳುತ್ತಾರೆ. ಈ ಮನಸ್ಸು ಎಲ್ಲಿರ್ಬೇಕ್ರಿವಾ? ಎಲ್ಲಿರ್ಬೇಕು? ಪರಮಾತ್ಮನ ಪಾದದಲ್ಲಿಟ್ರೆ ಅವ್ರು ಏನಾಗ್ತಾರೆ ಅಂತ ಕೇಳಿದ್ರೆ ಇಟಗಿ ಭೀಮಾಂಬಿಕೆ ಆಗ್ತಾರೆ. ಇಟಗಿ ಭೀಮಾಂಬಿಕೆ ಆಗ್ತಾರೆ. ಹಂಗ ಇಲ್ಲಿ ಏನು ಅಂತ ಕೇಳಿದ್ರೆ ಮುಂದೆ ಶೃಂಗ ಋಷಿ ಬಂದ. ಆ ತಾಯಿಗೆ ಏನು ಮಾಡಿದ ಅಂತ ಕೇಳಿದ್ರೆ ಆಶೀರ್ವಾದವನ್ನ ಮಾಡಿದ. ಆಶೀರ್ವಾದವನ್ನ ಮಾಡಿದಾಗ ದೇವಾಂಗ ಋಷಿ ಆಶೀರ್ವಾದದಿಂದ ಆಕಿ ಅಲ್ಲಿ ಕುತ್ಕೊಂಡಿದ್ಲು. ಅದು ಏನಾಯ್ತು ಅಂತ ಕೇಳಿದ್ರೆ ಪುಣ್ಯಕ್ಷೇತ್ರವಾಗಿ ಅದೊಂದು ಬನಶಂಕರಿ ಅಂತ ಹೇಳಿ ಬದಾಮಿ ಅಮಾವಾಸ್ಯೆ ದಿವಸ ಆ ತಾಯಿ ಹೆಸರಿನಲ್ಲಿ ಏನು ಮಾಡ್ತಾರೆ? ತೇರನ್ನ ಎಳೆಯುವಂತ ಕಾರ್ಯವನ್ನ ಮಾಡ್ತಾರೆ ನೋಡು ಸತಿಯೇ ಅಂತ ಹೇಳಿ ಯಾರು ಹೇಳಕತ್ತಾರ ಅಂತ ಕೇಳಿದ್ರೆ ಹೆಂಡತಿಗೆ ಸೋಮಣ್ಣ ಹನುಮವ್ವನಿಗೆ ಕಥೆಯನ್ನು ಹೇಳಿದ. ಕೇಳಿ ಆನಂದ ಆಗ್ತದೆ. ಎಲ್ಲಾ ಭಕ್ತರು ಬಂಡಿಯೊಂದಿಗೆ ಎಲ್ಲಿ ಬರ್ತಾರೆ ಅಂತ ಕೇಳಿದ್ರೆ ಬನಶಂಕರಿಗೆ ಬರ್ತಾರೆ. ಬನಶಂಕರಿಗೆ ಬಂದು ಆ ತಾಯಿಯ ಸನ್ನಿಧಾನದಲ್ಲಿ ಏನು ಮಗು ಹುಟ್ಟಿತ್ತಲ್ಲ, ಭೀಮಾಂಬಿಕೆ ಇದ್ಲಲ್ಲಿ ಬೇಡ್ಕೊಂಡಿದ್ಲಂತವ್ರವ್ವ ಬೇಡ್ಕೊಂಡಿದ್ಲು. ಏನಂತೇಳಿ, ಯವ್ವ ನಿನ್ನ ಕೃಪೆಯಿಂದ ನೀನ ನನ್ನ ಹೊಟ್ಟಿಯೊಳಗೆ ಹುಟ್ಟಿ ಬಂದಿ ಅಂತ ಕೇಳಿದ್ರೆ ಈ ಪುಷ್ಕರಣಿಯೊಳಗ ಬಾಳಿಯ ತೊಟ್ಟಿಲನ್ನ ಮಾಡಿ ಬಾಳಿಯ ದಿಂಡಿನ ಉತ್ಸವವನ್ನು ಮಾಡ್ತೀನಿ ಅಂತ ಹೇಳಿ ಬೇಡ್ಕೊಂಡಿರ್ತಾಳಕಿ. ಏನ್ರವಾ ನೀವು ಬೇಡ್ಕೊಂಡಿರ್ತೀರಿ ದೇವ್ರಿಗೆ ಹಿಂಗೆ ಕೊಡು ನನಗೆ ಹಿಂಗೆ ಮಾಡ್ತೀನಿ ಅಂತ ದೇವರಲ್ಲಿ ಸಂಕಲ್ಪ ಮಾಡ್ಕೊಂಡಿರ್ತೀರಿ. ಬಾಳಿ ತೆಪ್ಪೋತ್ಸವನ ದಿಂಡಿನ ತೇರನ್ನ ಮಾಡಿ ಈ ಮಗುವನ್ನ ಅದರೊಳಗೆ ಹಾಕೋದು, ಹಾಕಿ ದೀಪಗಳನ್ನು ಹಚ್ಚಿ ತೇಲಿ ಬಿಟ್ಟು ಬಿಡೋದು. ಅದನ್ನು ಈ ದಂಡಿಯಿಂದ ಆ ದಂಡಿಗೆ ಅದು ತೇಲ್ಕೊಂತ ಬರ್ತತಿ. ಆ ದಂಡೆಯೊಳಗೆ ಮಗುವನ್ನು ಎತ್ತಿಕೊಳ್ಳುವಂತ ಹಂಗೆ ಮಾಡ್ತೇನೆ ತಾಯಿ ಅಂತ ಹೇಳಿ ಬನಶಂಕರಿಯಲ್ಲಿ ಯಾರು ಬೇಡ್ಕೊಂಡಿರ್ತಾರೆ? ಹನುಮವ್ವ ಬೇಡ್ಕೊಂಡಿರ್ತಾಳೆ. ಆ ಪ್ರಕಾರ ಅಲ್ಲಿ ಒಯ್ದು ಆ ತೆಪ್ಪೋತ್ಸವವನ್ನು ಮಾಡ್ತಾರೆ. ಈ ಮಗುವನ್ನ ಆ ತೆಪ್ಪದಲ್ಲಿ ಹಾಕಿ ಅದನ್ನು ತೇಲಿ ಬಿಡ್ತಾರೆ. ತೇಲ್ತಾ ಈ ಕಡೆ ದಂಡಿಗೆ ಬರ್ತತಿ. ಇವತ್ತು ಆ ಪುಷ್ಕರಣಿ ನೋಡ್ರಿ ಬಹಳ ದೊಡ್ಡದಿದೆ. ಆ ದಂಡಿಯಿಂದ ಬಿಟ್ಟಾಗ ಈ ದಂಡಿಗೆ ಬರ್ತದ ಭಕ್ತಿ ನೋಡ್ರಿ. ಜೀವನದಾಗ